ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮಗೆಲ್ಲರಿಗೂ ಶುಭ ಸಂಜೆಯ ಭಕ್ತಿಯ ಶರಣಾರ್ಥಿಗಳು. ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಬಸವ ಗುರು ಪೂಜೆಯೊಂದಿಗೆ ಮಾಡೋಣ. ಬಸವ ಗುರು ಪೂಜೆಯನ್ನು ಇವತ್ತಿನ ದಾಸರುಗಳಾಗಿರುವಂಥವ್ರು ನೆರವೇರಿಸ್ತಾರೆ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಪ್ರಾರ್ಥನೆ ಮಾಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿತ್ಬಿಂದು ಬಸವಾಯ ನಮಃ. ಚಿತ್ಕಲೆ ಬಸವಾಯ ನಮಃ. ಚಿರಂಗ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ.
ಸಂಗಮೇಶ್ವರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧಂ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಮೌನ ಧ್ಯಾನ. ಕಣ್ಗಳು ಮುಚ್ಚಲಿ, ಬೆನ್ನು ನೇರವಾಗಿದೆ, ನಿಧಾನಗತಿಯ ಉಸಿರಾಟಗಳಿಗೆ 2 ನಿಮಿಷ ಮೌನ ಧ್ಯಾನ ಮಾಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವನೇ ಬಸವ ಬಸವ ಶಿವನೇ. 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 ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವನೇ ಬಸವ ಬಸವ ಶಿವನೇ. ಶಿವನೇ ಬಸವ ಬಸವ ಶಿವನೇ. ಬಸವ ಶಿವನೇ ಶಿವನೇ ಬಸವ. ಬಸವ ಶಿವನೇ ಶಿವನೇ ಬಸವ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಎರಡು ಕೈಗಳನ್ನು ಜೋರಾಗಿ ಹೊಂದಿ. ಮೆತ್ತನೆಯ ಸ್ಪರ್ಶವನ್ನು ಕಣ್ಗಳಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಸದಾ ಸ್ಮರಣೆಗೆ ಅರ್ಹರಾಗಿರುವಂತಹ
ಅಸಮಾನತೆಯ ಅಡ್ಡಗೋಡೆಯನ್ನೊಡೆದು ಸಮಾನತೆಯ ಬೀಜವನ್ನು ಬಿತ್ತಿ ವಚನಾಮೃತ ಫಲವನ್ನ ಬೆಳೆದುಕೊಟ್ಟು ಹೋಗಿರುವಂತಹ ವಿಶ್ವಗುರು ಜಗಜ್ಯೋತಿ ಭಕ್ತಿ ಭಂಡಾರಿ ಶ್ರೀಕುಲೋದ್ಧಾರಕ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವಣ್ಣನವರನ್ನ ಹನುಮಂದಿರದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಈ ಕ್ಷೇತ್ರವನ್ನ ಪಾವನ ಮಾಡಿದಂತಹ ಪಾವನ ಮೂರ್ತಿಯಾದ ಭದ್ರೇ ಸ್ವಾಮಿಗಳವರ ಕರ್ತೃಗತುವಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ 770 ಅಮರ ಗಣಗಳಲ್ಲಿ ವಿಶ್ವದ ಎಲ್ಲ ದಾರ್ಶನಿಕರಲ್ಲಿ ಶರಣೆಂದು ಅವರನ್ನು ಸ್ಮರಣೆ ಮಾಡಿಕೊಂಡು ಎನ್ನ ಅಂತರಂಗದ ಅರಿವಿನ ಗುರು ಸದ್ಗುರುಗಳ ಮಾತೃ ಹೃದಯಗಳ ಪರಮ ಪೂಜ್ಯರ ಪವಿತ್ರ ಪಾದಗಳನ್ನು ಹೃದಯ ಕಮಲದಲ್ಲಿ ಸ್ಥಾಪಿಸಿಕೊಂಡು ಮಸಲಿಗೆ ಒತ್ತಿಕೊಂಡು ಶರದ ಮೇಲೆ ಹೊತ್ತುಕೊಂಡು ಪರಮ ಪೂಜ್ಯರ ದಿವ್ಯ ಸತ್ಪ್ರೇರಣೆಗಳನ್ನು ಪಡೆಯುತ್ತಾ ತಮ್ಮ ತಮ್ಮ ಅರಮನೆಗಳನ್ನು ತೊರೆದು ಗುರುವಾಣಿಯನ್ನ ಆಲಿಸಬೇಕಂತ ಹೇಳಿ ಗುರುಮನೆಗೆ ಬಂದಿರುವಂತಹ ಎಲ್ಲ ಶರಣ ತಂದೆ ತಾಯಿಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಲ್ಲಿ ತಾವೆಲ್ಲರೂ ಬಸವ ನೀಲಾಂಬಿಕೆಯರ ಸ್ವರೂಪರಂದೇ ಭಾವಿಸಿ ತಮ್ಮ ಪಾದಗಳಿಗೆ ಹಚ್ಚಿ ನನ್ನ ಅನಂತ ಭಕ್ತಿಯ ಶರಣಾರ್ಥಿಗಳು. ಇವತ್ತು 20ನೇ ದಿವಸ ಈ ಅದ್ಭುತ ಶರಣರ ದಿವ್ಯ ಚರಿತ್ರೆಯನ್ನ ಆಲಿಸುವಂತಹ 20ನೇ ದಿವಸದಲ್ಲಿ ನಾವಿರ್ತೀವಿ. 20 ದಿವಸ ಆಗಬಹುದು, ನನಗಿನ್ನೂ ಬಂದು 2-3 ದಿವಸ ಆಗಿಲ್ಲ ಅಂತ ಅನ್ಸಾಗತ್ತದು. ಬಹಳ ಬೇಗ ದಿನಗಳು ಕಳೆದು ಹೋಗ್ಬಿಟ್ಟು ಇನ್ನೊಂದು 5-6 ದಿವಸ ಆದ್ರೆ ಹೋಗದೆ ಹೋಯ್ತು ಪ್ರವಚನ. ಎಷ್ಟು ಬಹಳ ಬೇಗ ಆಯ್ತಲ್ಲ, ನನಗೆ ದಿನಗಳು ಹೋಗಿದ್ದೇ ಗೊತ್ತಾಗಿಲ್ಲ. ಇಲ್ಲಿ ಅಷ್ಟು ಬೇಗ ದಿನಗಳು ಹೋಗ್ಬಿಡ್ತು. ಬಂದು 4-5 ದಿವಸ ಆಯ್ತೇನೋ ಅಂತ ಅಷ್ಟೇ ಅನ್ಸಾಗತ್ತೆ ನನಗೆ. ಅಷ್ಟು ಅದ್ಭುತ ನೆನಪುಗಳನ್ನ ನನಗೆ ಈ ಎಲ್ಲ ಗ್ರಾಮಸ್ಥರು ನೀವೆಲ್ಲ ನೀಡಿದ್ದೀರಿ. ನೆನಪುಗಳ ಬುತ್ತಿಯನ್ನ ಕಟ್ಟಿಕೊಟ್ಟಿದ್ದೀರಿ. ಇವತ್ತು 20ನೇ ದಿವಸ. ನಿನ್ನೆ ನಾವು ನಿಜಲಿಂಗ ಚಿಕ್ಕಯ್ಯನವರ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿ ಬಸವ ಕಲ್ಯಾಣದಲ್ಲಿ ಆ ಪುಣ್ಯ ಭೂಮಿಯಲ್ಲಿ ಬಸವಣ್ಣನ ಬೆಳಕಿನಲ್ಲಿ ಬೆಳಗಿ ಕೊಡುವಂತಹ 33 ಜನ ಶರಣೆಯರು ವಚನಕಾರ್ತಿಯರು ಶರಣೆಯರು ಬಹಳ ಇದ್ದಾರೆ. ಅದರಲ್ಲಿ 33 ಜನ ಶರಣೆಯರು ವಚನಗಳು ಸಿಕ್ಕವರು. ಅವರಲ್ಲಿ ಬಹಳ ಪ್ರಮುಖರಾಗಿರುವಂಥವರು, ಬಹಳ ದಿವ್ಯ ಚರಿತ್ರೆಯನ್ನ, ಅದ್ಭುತ ಚರಿತ್ರೆಯನ್ನ, ಅಪರೂಪದ ಶರಣೆ ಅಂತ ಅನ್ಸ್ಕೊಂಡಂಥವ್ರು ಶರಣೆ ಸತ್ಯಕ್ಕ ಅಂತ ಹೇಳಿ. ಅವರ ಹೆಸರು ಸತ್ಯಕ್ಕ, ಶರಣೆ ಸತ್ಯಕ್ಕ. ಅವರು ಹೆಸರು ತಕ್ಕ ಹಾಗೆ ಇದ್ದರು, ಹೆಸರು ತಕ್ಕನಾಗೆ ಇದ್ರು. ಅವರಲ್ಲಿ ಸತ್ಯ ಪ್ರಾಮಾಣಿಕತೆ ಅನ್ನೋದು ಹೃದಯದಲ್ಲಿ ತುಂಬಿರುತ್ತಾ ಇತ್ತು. ಏನೋ ಕಡಿಮೆ ಆಗಿರಲಿಲ್ಲ. ಅವರಿಗೆ ಹಣ ಸಂಪತ್ತಿಗೆ ಕಡಿಮೆ ಇದ್ದಿರಬಹುದೇನೋ, ಆದರೆ ಸತ್ಯ ಪ್ರಾಮಾಣಿಕತೆ ಮತ್ತು ಆ ಕಾಯಕದ ನಿಷ್ಠೆಗೆ ಏನೋ ಕೊರತೆ ಇರಲಿಲ್ಲ, ಕಡಿಮೆ ಇರಲಿಲ್ಲ. ಅಷ್ಟು ಸತ್ಯ ಶುದ್ಧತೆ, ಕಾಯಕದ ಮೇಲೆ ನಿಷ್ಠೆ ಹೆಚ್ಚಾಗಿ ಅವರಿಗೆ ಅವರ ಬದುಕಿನ ಮೇಲೆ ನಿಷ್ಠೆ ಇತ್ತು. ಬದುಕನ್ನ ನಾನು ಹೀಗೆ ಬದುಕು ಹೋಗ್ಬೇಕು ಅನ್ನುವಂಥ ಗುರಿ ಇತ್ತು ಅವರಿಗೆ. ಹಂಗೋ ಹಿಂಗೋ ಬದುಕು ಹೋಗಬಾರದು. ಭಗವಂತ ಕೊಟ್ಟಿರುವಂತಹ ಈ ಬದುಕನ್ನ ಗರಿಷ್ಠ ಮಟ್ಟದಲ್ಲಿ ಸಾರ್ಥಕ ಜೀವನವನ್ನು ನಾವು ಸಾಗಿಸಿ ಹೋಗಬೇಕು ಅಂತಹ ಲಕ್ಷ್ಯ ಅದಕ್ಕಿತ್ತು, ಆ ಗುರಿ ಇತ್ತು ಅವರಿಗೆ. ಅದನ್ನು ಸಾಧಿಸಿದ್ರು ಕೂಡ ಅವರು. ಎಷ್ಟು ಅದ್ಭುತ ಚರಿತ್ರೆಯನ್ನು ಸತ್ಯಕ್ಕಂಥದ್ದು, ಬಹಳ ಅದ್ಭುತ ಚರಿತ್ರೆ. ಬಸವ ಕಲ್ಯಾಣದಲ್ಲಿ ಆದಂತಹ ಕ್ರಾಂತಿಯನ್ನ ನೋಡಿ ಇಷ್ಟು ದಿವಸ ನೀವೆಲ್ಲ ನೋಡಿದ್ರೆ ಎಲ್ಲೆಲ್ಲೋ ಶರಣರು ಬಂದರು. ಹಂಗ ಬಹಳ ಕಡೆಯಿಂದ ಬಂದವರಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಅಲ್ಲಿಂದನೇ ಅಲ್ಲಮ ಪ್ರಭುದೇವರು ಬಂದವರು, ಅಲ್ಲಿಂದನೇ ಅಕ್ಕ ಮಹಾದೇವರು ಬಂದರು, ಅಲ್ಲಿಂದನೇ ಇನ್ನೊಬ್ರು ಬರ್ತಾರೆ ಸತ್ಯಕ್ಕ ಅಂತ ಅವರೇ. ಅವರು ಕೂಡ ಶಿವಮೊಗ್ಗದಿಂದ ಬಂದರು ಕಲ್ಯಾಣಕ್ಕೆ. ಶಿವಮೊಗ್ಗ ಜಿಲ್ಲೆ ಶಿರಾಳಕೊಪ್ಪ ತಾಲೂಕಿನ
ಹಿರೇಜಂಬೂರು ಅಂತ ಹೇಳಿ ಒಂದು ಹಳ್ಳಿ ಅದೇ. ಯಾಕೋ ಆಗಲ್ಲ, ಸೌಂಡ್ ಕಡಿಮೆ ಮಾಡ್ರಿ. ಮತ್ತು ಸರಿ, ಈ ಸರಿ ಕೇಳ್ತಾ ಇದೆಯಾ? ಈ ಸರಿ ಕೇಳ್ತದಲ್ಲ? ಹೊರಗಡೆ ಮಳೆ ಶಬ್ದ ಹೊತ್ತು ಭಾಳ ಜೋರಾಗಿ ಮಳೆ ಬರ್ಲತ್ತದಲ್ಲ, ಮತ್ತು ಇದು ಎಕೋ ಆಗ್ತದೆ. ಈ ಹಾಲ್ ಇರೋದಲ್ಲ, ಇದು ಭಾಳ ಎಕೋ ಆಗ್ತದೆ. ಕಿಟಕಿಗಳು ದೊಡ್ಡದಿಲ್ಲ, ಗಾಳಿ ಹೊರಗೆ ಹೋಗಲ್ಲ, ಹಾಗಾಗಿ ಎಕೋ ಆಗ್ತದೆ. ಆಯ್ತು. ಹಿರೇಜಂಬೂರು ಅನ್ನುವಂತಹ ಊರು ಸದ್ಯಕ್ಕೂ ಹುಟ್ಟಿದ್ದು ಅಲ್ಲಿನೇ, ಹಿರೇಜಂಬೂರು ಅಂತ. ಅದು ಶಿರಾಳಕೊಪ್ಪದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಮತ್ತು ಆ ಊರಿನಲ್ಲಿ ಒಂದು ದೇವಸ್ಥಾನ ಇತ್ತು, ಶಂಭು ಜಗ್ಗೇಶ್ವರನ ದೇವಸ್ಥಾನ ಅಂತ ಕರೀತಾರೆ. ಅದಕ್ಕೆ ಜಗ್ಗೇಶ್ವರನ ದೇವಸ್ಥಾನ, ಶಂಭು ಜಗ್ಗೇಶ್ವರನ ದೇವಸ್ಥಾನ ಅಂತ ಹೇಳಿ ದೇವಸ್ಥಾನ. ಸದ್ಯಕ್ಕಿನವರಿಗೆ ಆ ದೇವಸ್ಥಾನದ ದೇವರ ಮೇಲೆ ಬಹಳ ನಿಷ್ಠೆ. ಅದನ್ನೇ ಅವರು ಆರಾಧ್ಯ ದೇವರನ್ನಾಗಿ ಮಾಡಿಕೊಂಡ್ರು. ಮತ್ತು ಅವರ ವಚನ ಅಂಕಿತವನ್ನಾಗಿ ಶಂಭು ಜಗ್ಗೇಶ್ವರ ಅಂತಲೇ ಕರ್ಕೊಂಡು. ಈಗ ಹಿರೇಜಂಬೂರಲ್ಲಿ ಸತ್ಯಕ್ಕೆ ಒಂದು ದೇವಸ್ಥಾನ ಅದೇ. ಮತ್ತು ಆ ಹಿರೇಜಂಬೂರಿಗೆ ಸತ್ಯಕ್ಕನ ಜಂಬೂರು ಅಂತ ಕರೀತಾರೆ. ನೋಡ್ರಿ, ಅವರ ಜೀವನ ಚರಿತ್ರೆ ಅಂತಾರೆ. ಸತ್ಯಕ್ಕನವ್ರ ಹೆಸರನ್ನ ಸೇರಿಸ್ಕೊಂಡು ಆ ಊರನ್ನು ಕರೀತಾರೆ. ಹಿರೇಜಂಬೂರು ಇದ್ದದ್ದು ಸತ್ಯಕ್ಕನ ಜಂಬೂರು ಅಂತ ಕರೆದ್ರು. ಅದಕ್ಕೆ ಯಾಕೆ ಕರೆದ್ರು ಹಂಗೆ? ಯಾಕಂದ್ರೆ ಅವರು ಅಷ್ಟು ಅದ್ಭುತ ಸಾರ್ಥಕ ಬದುಕಿನ ಸಾಧಕರು, ಬಹಳ ಚಂದ ಬದುಕೋದವರು. ನಮ್ಮ ಮನೆ ಹೇಳಿದ್ರು ನಿಮಗೆ, ಅಂಬಿಗರ ಚೌಡಯ್ಯನವರ ಅವರ ಹೆಸರಿಟ್ಕೊಂಡೇ ಕರೀತಾರೆ ಆ ಊರಿಗೆ ಅಂತ ಹೇಳಿ. ಚೌಡಯ್ಯ ಧಾನಪುರ ಅಂತೇಳಿ ಕರೀತಾರೆ. ಮಡಿವಾಳ ಮಾಚಲು ಹುಟ್ಟಿದ್ದಕ್ಕಾಗಿ ಹಿಪ್ಪರಗಿ ದೇವರ ಹಿಪ್ಪರಗಿ ಆಯಿತು. ಬಸವಣ್ಣವರು ಹುಟ್ಟಿದ್ದಕ್ಕಾಗಿ ಬಾಗೇವಾಡಿ ಬಸವನ ಬಾಗೇವಾಡಿ ಆಯಿತು. ಬಸವಣ್ಣವರು ಪ್ರಧಾನಮಂತ್ರಿಯಾಗಿ ಎಲ್ಲ ಕ್ರಾಂತಿಯನ್ನ ಮಾಡಿದ್ದಕ್ಕಾಗಿ ಬರೀ ಕಲ್ಯಾಣ ಅಂತ ಇದ್ದದ್ದು ಬಸವ ಕಲ್ಯಾಣ ಅಂತ ಆಯ್ತು. ಹಂತ ಬದುಕಿ ಹೋದವರು. ಇದು ಜೊತೆಗಿರಿ ಅಂತ ಯಾರಿಗಾರು ಗೊತ್ತಾಗಲಿಲ್ಲ ಅಂದ್ರೆ ಪತ್ರ ಸ್ವಾಮಿಗಳ ಜೊತೆಗಿರಿ ಅಂತ ಕರೀತಾರೆ. ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಹಂಗೆ ಬರ್ತಿದ್ರು. ಪತ್ರ ಸ್ವಾಮಿಗಳ ಜೊತೆಗೆ ಇರುವಂತಹ ಪತ್ರ ಸ್ವಾಮಿಗಳ ಜೊತೆಗಿರಿ ಅಂತ ಕರೀತಾರೆ. ಅವರೆಲ್ಲ ಆಗಿ ಹೋಗಿ 900 ವರ್ಷಗಳಾದ್ರೂ ಕೂಡ ಒಂದು ಊರಿಗೆ ಅವ್ರ ಹೆಸರನ್ನೇ ಇಟ್ಟ ಆ ಊರನ್ನ ಕರೀತಾರೆ ಅಂತಂದ್ರೆ ಅವ್ರು ಹೆಂಗೆ ಬದುಕಿರ್ಬೋದು, ಎಷ್ಟು ಅದ್ಭುತ ಬದುಕನ್ನು ಅವರು ಸಾಗಿಸಿ ಹೋಗಿರ್ಬೋದು, ವಿಚಾರ ಮಾಡಬೇಕಾಗಿದೆ. ಹಾಗೆ ಸತ್ಯಕ್ಕ ಶಂಭು ಜಗ್ಗೇಶ್ವರನಲ್ಲಿ ಅತಿಯಾದ ಶ್ರದ್ಧೆ, ನಿಷ್ಠೆ, ಭಕ್ತಿಯನ್ನಾಗಿಟ್ಟು ನಿತ್ಯ ಗಾಯಕವನ್ನು ಮಾಡುತ್ತಾ ಜನ್ಮದಾಸವನ್ನು ಮಾಡುತ್ತಾ ಬದುಕನ್ನು ಸಾಗಿಸ್ತಾ ಇದ್ರು ಹಿರೇಜಂಬೂರಿನಲ್ಲಿ. ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಬಸವಣ್ಣನವರು ಹೆಂಗ ಬಸವ ಅನ್ನುವಂತಹ ಬಳ್ಳಿಯ ಹೂವಿನ ಸುಗಂಧ ಹೆಸರಿಗೆ ಹೆಸರಿಸುತ್ತಲ್ಲ, ಅದು ಶಿವಮೊಗ್ಗಕ್ಕೂ ಹೋಗಿತ್ತು ಹೆಸರು ಬಸವಣ್ಣವರು. ಶಿವಮೊಗ್ಗದ ಶಿರಾಳಕೊಪ್ಪ ತಾಲೂಕಿನ ಹಿರೇಜಂಬೂರಿನ ಸತ್ತಕ್ಕನವರು ಅಲ್ಲಿಂದ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಅಲ್ಲಿ ನೆಲೆಸ್ತಾರ. ಅಲ್ಲಿ ಒಂದು ಕಾಯಕವನ್ನು ಮಾಡ್ತಾರೆ. ಕಲ್ಯಾಣದಲ್ಲಿ ಇರ್ಬೇಕಂದ್ರೆ ಕಾಯಕ ಮಾಡೇ ಇರಬೇಕಾಗಿತ್ತು. ಕಾಯಕ ಮಾಡದೇ ಇರೋದು ಈ ಕಲ್ಯಾಣದೊಳಗೆ ಜಾಗ ಇಲ್ಲ. ಏನಾದರೂ ಆಗಿರಲಿ, ಯಾರೇ ಆಗಿರಲಿ, ಕಾಯಕ ಮಾಡೇ ಬದುಕಬೇಕಲ್ಲಿ. ದೇವರೇ ಬಂದರೂ ಕಲ್ಯಾಣದ ಕಾಯಕ ಮಾಡಬೇಕಾಗಿತ್ತು. ಸಾಕ್ಷಾತ್ ಶಿವನೇ ಬಂದು ಭೂಮಿಗಳೂ ಕೂಡ ಶಿವನು ಕಾಯಕ ಮಾಡಿ ಬದುಕಬೇಕಲ್ಲಿ. ಅದು ಬಸವಣ್ಣನ ಹಾಕಿಕೊಟ್ಟಂತ ನಿಯಮ ಆಗಿತ್ತು. ಅದು ಅವರ ಸಿದ್ಧಾಂತವಾಗಿತ್ತು ಕಾಯಕ ಅನ್ನೋದು. ಮತ್ತೆ ಏನು ಕಾಯಕ ಮಾಡ್ಬೇಕಂತ ಸತ್ಯಕ್ಕೆ ವಿಚಾರ ಮಾಡಿದಾಗ ಕಲ್ಯಾಣದ ಬೀದಿಗಳನ್ನ, ಕಲ್ಯಾಣ ಅಂತ ಅದು ಕೈಲಾಸ ಆಗಿತ್ತು. ಎಷ್ಟು ಸುಂದರ ಸುಂದರ ಕಾಣಿಸ್ತು ಕಲ್ಯಾಣ. ಹಂಗೆ ಸುಂದರ ಸುಂದರಗೊಳಿಸೋರು, ಸ್ವಚ್ಛಗೊಳಿಸೋರು, ಶಿಸ್ತನ್ನಾಗಿ ಮಾಡಿದವರು, ಸ್ವಚ್ಛ ಸುಂದರ ಕಾಣಬೇಕಂತ ಹೇಳಿ ಆ ಥರ ಮಾಡೋದು ಕಲ್ಯಾಣವನ್ನು ಸತ್ಯಕ್ಕನವರು. ಅವರು ಕಲ್ಯಾಣದ ಎಲ್ಲ ಬೀದಿಗಳಲ್ಲಿ ಕಸ ಗುಡಿಸ್ತಾ ಇದ್ರು. ಮತ್ತೆ ಶಿವಭಕ್ತರ ಮನೆಯಲ್ಲಿ ಶರಣರ ಮನೆ ಒಳಗೆ ಹೋಗಿ ಕಸ ಗುಡಿಸ್ತು. ಇದೇ ಅವ್ರ ಕಾಯಕ ಆಗಿತ್ತು. ಕಲ್ಯಾಣದಲ್ಲಿ ಕಸ ಗುಡಿಸುವಂತ ಕಾಯಕದ ಸತ್ಯಕ್ಕನವರು ಹೊರಗೆ ಹಿಡ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಕಾಯಕಕ್ಕೆ ಹೋಗಿ
ಕಸ ಗುಡಿಸಿ ಮತ್ತೆ ಸಂಜೆ ಬಂದು ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ಮತ್ತೆ ರಾತ್ರಿ ಹೋಗಿ ಮಲ್ಕೊಳ್ಳೋದು, ಮತ್ತೆ ಬೆಳಗ್ಗೆ ಇದೇ ದಿನಚರಿಯವರು. ಎಷ್ಟು ಸುಂದರ ಬದುಕಿದ್ರು. ಒಂದು ದಿವಸ ಸತ್ತಕ್ಕ ಕಲ್ಯಾಣದಲ್ಲಿ ಕಸ ಗುಡಿಸ್ತಿರ್ತಾರೆ, ಬೀದಿಗಳಲ್ಲಿ, ಕಲ್ಯಾಣದ ದಾರಿಗಳಲ್ಲಿ, ರೋಡ್ ಒಳಗೆ, ಮಾರ್ಗದಲ್ಲಿ. ಅಲ್ಲಿ ಒಂದು ಬಟ್ಟೆಯಲ್ಲಿ, ಒಂದು ಬಟ್ಟೆ ಒಳಗಡೆ ಒಂದಷ್ಟು ಚಿನ್ನದ ನಾಣ್ಯಗಳು ಬಿದ್ದಿರ್ತಾವ. ಚಿನ್ನದ ನಾಣ್ಯಗಳು ಬಿದ್ದಿರ್ತಾವ. ಸತ್ಯಕ್ಕೆ ನೋಡ್ತಾವ. ನೋಡಿ ಯಾರೋ ನನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಚಿನ್ನದ ನಾಣ್ಯಗಳನ್ನು ಹಾಕ್ಯಾರ. ಇದು ಪರದ್ರವ್ಯ, ಇದು ಬೇರೆಯವ್ರ ಸಂಪತ್ತಿದ್ದು, ಬೇರೆಯವ್ರ ಹಣ ಇದು. ಇದನ್ನು ನಾನು ಮುಟ್ಟೋ ಹಾಗಿಲ್ಲ. ಯಾವುದನ್ನು ನಾನು ಈ ದೇಹವನ್ನ, ದೈಹಿಕ ಶ್ರಮವನ್ನ ಹಾಕಿ ಕಾಯಕ ಮಾಡ್ತೀನಲ್ಲ, ಆ ಕಾಯಕದಿಂದ ಬಂದಂತ ಹಣ, ಆ ಕಾಯಕದಿಂದ ಬಂದಂತ ಸಂಪತ್ತು ಮಾತ್ರ ನನ್ನದು. ಅದನ್ನ ಬಳಸೋ ಅಧಿಕಾರ ಮಾತ್ರ ನನಗಿರೋದು. ಹಿಂಗೆ ಯಾರೋ ಇಲ್ಲಿ ಹಾಕಿರೋದು, ಎಲ್ಲಿಂದನೋ ಬಂದಿರೋದು, ಅನ್ಯಾಯ ಮಾರ್ಗದಿಂದ ಬಂದಿರೋದು, ಯಾರೋ ಬಂದಿರೋದು, ಅದನ್ನ ತಗೊಂಡ್ರೆ ಸಂಪತ್ತಿಕೇಶ್ವರ ಭಗವಂತ ನನ್ನನ್ನು ಒಪ್ಪೋದಿಲ್ಲ ಅಂತ ತಿಳ್ಕೊಂಡು ಸತ್ಯಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಅದನ್ನ ಕಸಬರಿಗೆ ಇರ್ತಲ್ಲ, ಅವ್ರು ಕಸ ಗುಡಿಸಿದ್ರಲ್ಲ, ಇದು ಕೂಡ ಕಸಕ್ಕೆ ಸಮಾನ ತಿಳ್ಕೊಂಡು ಕಸದ ಜೊತೆ ಗೂಡಿಸ್ಬಿಡ್ತಾರೆ. ಇಷ್ಟು ಬಂಗಾರ ಬಿದ್ದಿತ್ತು, ಒಂದು ಬಟ್ಟೆ ಒಳಗೆ ಕಟ್ಟಿ ಹಾಕಿದ್ರಲ್ಲ, ಕಸದೊಳಗೆ ಇದು ಕಸಕ್ಕೆ ಸಮಾನ ಭಾವಿಸ್ಬಿಡ್ತಾರೆ. ಅದನ್ನ ಮುಟ್ಟೋದಿಲ್ಲ, ಕಣ್ಣೆತ್ತಿ ನೋಡೋದಿಲ್ಲ, ಮನಸ್ಸಿನೊಳಗಡೆ ಇದನ್ನು ಒಂದ್ಸಲ ಹಿಂಗೆ ತಗೋಬೇಕನ್ನೋ ಆಸೆ ಕೂಡ ಬರೋದಿಲ್ಲ. ಅವ್ರು ಹೆಂಗೆ ಬದುಕಿದ್ರು ನೋಡಿ, ಹೆಂಗು ಆಸೆಯನ್ನು ಮೀರ್ಬಿಟ್ಟಿದ್ರು. ಆಸೆ, ಆಮಿಷ, ಹಣದ ಅಪಹಾಪಿ, ಸಂಪತ್ತನ್ನು ಗಳಿಸ್ಬೇಕು ಅನ್ನುವಂಥ ಹುಚ್ಚುತನ ಎಲ್ಲವನ್ನ ಮೀರ್ಬಿಟ್ಟಿದ್ರು. ದಾರಿ ಒಳಗಡೆ ಒಂದು ಗಂಟು ಚಿನ್ನದ ನಾಣ್ಯ, ಇಷ್ಟು ಚಿನ್ನದ ನಾಣ್ಯಗಳು ಬಿದ್ದಾವ, ಅದನ್ನು ತಗೋಬೇಕು ಅಂತ ಮನಸ್ಸು ಬರಲೇ ಇಲ್ಲ ಅವರಿಗೆ. ಇದು ಕಸದ ಜೊತೆ ಕಸ ಕೊಡ್ತಿದ್ರಲ್ಲ ಬೀದಿ ಒಳಗಡೆ, ಇದು ಆ ಕಸ ಬೇರೆ ಅಲ್ಲ, ಇದು ಕಸ ಬೇರೆ ಅಲ್ಲ, ಇದು ಕಸ ನೆಟ್ಟು ತಿಳ್ಕೊಂಡು ಕಸದ ಜೊತೆಗೆ ಗೂಡಿಸಿ ಬಿಟ್ಟರು ಅದನ್ನ ತಿಪ್ಪೆಗೆ. ಎಷ್ಟು ಹೇಳ್ತಾರವರು, ಅವಾಗ ಒಂದು ವಚನವನ್ನು ಬರೀತಾರವರು, ಲಂಚ ವಂಚನಕ್ಕೆ ಕೈಯಾಂದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ, ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮ ಆಡಿ ನಿಮ್ಮ ಪ್ರಮಥರ. ಅದಕ್ಕೆ ನೋಡಿ, ನೀವಿಕ್ಕಿದ ಭಿಕ್ಷದಲ್ಲಿ ಇಪ್ಪೆನಾಗಿ ಅಂತಲ್ಲದೆ ಅಳಿಮಣವ ಮಾಡಿದನಾದರೆ ಇವಾಗೆ ನನ್ನ ನರಕದಲ್ಲಿ ಅತ್ತಿ ಇನತ್ತು ಹೋಗ ಶಂಭುಸತ್ಯೇಶ್ವರ. ಎಷ್ಟು ಅದ್ಭುತ ಮಾಡಿ. ಏನು ಸತ್ಯಕ್ಕನವರ ಭಾಷೆ, ಅವ್ರು ಹೇಳೋ ಮಾತೇನು? ಭಾಷೆ ಅಂದ್ರೆ ಮಾತು, ಅವ್ರ ಮಾತೇನು? ಲಂಚ ವಂಚನಕ್ಕೆ ಕೈಯಾದ ಭಾಷೆ. ಲಂಚ ಮತ್ತು ವಂಚನೆಯಿಂದ ಬಂದಿರುವಂತಹ ಹಣ ಮತ್ತು ಲಂಚದಿಂದ ಬಂದಿರುವಂತಹ ಹಣ, ತಾವು ಕಾಯಕವನ್ನ ಮಾಡದೆ ಬೇರೆ ಮಾರ್ಗದಲ್ಲಿ ಬಂದಂತಹ ಹಣ, ಬಾಲ ಮಾರ್ಗದಲ್ಲಿ ಬಂದಿರುವಂತಹ ಹಣ, ಕೆಟ್ಟತನದಲ್ಲಿ ಬಂದಿರುವಂತಹ ಹಣ, ತಮ್ಮ ಕಲ್ಲಿರುವಂತಹ ಹಣ, ಅಂತಹ ಹಣಕ್ಕೆ, ಲಂಚ ವಂಚನಕ್ಕೆ ಕೈ ಹಾಕದೇ ಇರುವಂತಹ ಭಾಷೆ ತಕ್ಕಣದು. ನಾನು ಅದಕ್ಕೆ ಮನಸ್ಸು ಮಾಡೋದಿಲ್ಲ, ಅದರ ಕಡೆ ನನ್ನ ಜೊತೆ ಹೋಗೋದಿಲ್ಲ ಅನ್ನುವಂತಹ ಭಾಷೆ ಪ್ರತ್ಯಕ್ಷನವರು. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ ಕೈ ಎತ್ತಿ ಮುಟ್ಟಿದನಾದರೆ ನಿಮ್ಮ ಹಣ ನಿಮ್ಮ ಪ್ರಮಥರಾಣಿ. ದಾರಿ ಒಳಗಡೆ ಕಸ ಹೊಡಿತಿರ್ಬೇಕಾದ್ರೆ ದಾರಿ ಒಳಗಡೆ ಮಣ್ಣಲ್ಲಿ ಬಿದ್ದಿದ್ದಲ್ಲ, ಚಿನ್ನ ಬಿದ್ದಿದ್ದಲ್ಲ, ಅದನ್ನ ಕೈ ಎತ್ತಿ ಮುಟ್ಟಿದೆ ಅಂತಂದ್ರೆ ದೇವರ ಮೇಲೆ ರಾಣಿ ಮಾಡ್ತಾರೆ ಅವರು. ನಿಮ್ಮ ಮಾಡಿ ನಿಮ್ಮ ಪ್ರಮಥರಾಣಿ. ಮುಟ್ಟೋದಿಲ್ಲ ನಾನು, ಅವ್ರ ಕಡೆ ಮನಸ್ಸು ಮಾಡೋದಿಲ್ಲ ನಾನು ಅಂತ ತಿಳ್ಕೊಂಡು ಕೂಡಿಸ್ಬಿಡ್ತೀವಿ ಹೊರಗಡೆ. ಯಾಕೆ ಮುಟ್ಟೋದಿಲ್ಲ ಅಂತ ಕೇಳಿದ್ರೆ ಹೇಳ್ತಾರವರು, ನೀವಿಕ್ಕಿದ ಭಿಕ್ಷದಲ್ಲಿಪ್ಪೇನಾಗಿ ಇಂತಲ್ಲದೆ ಅಳಿಮಣವ ಮಾಡಿದನಾದರೆ ಇವಾಗ ನನ್ನ ನರಕದಲ್ಲಿ ಅತ್ತಿ ನಿಂತು ಹೋಗ ಶಂಭುಸತ್ಯೇಶ್ವರ. ಈ ಬದುಕು ಭಗವಂತ ಕೊಟ್ಟಂತಹ ಭಿಕ್ಷೆ. ಎಷ್ಟು ಅದ್ಭುತ ಈ ಶರೀರವನ್ನು ನಮ್ಮ ಕೊಟ್ಟ ಭಗವಂತ. ನಾವು ಇರ್ಲಿಕ್ಕೆ ಅಂತ ಹೇಳಿದ್ರೆ ಎಷ್ಟು ಅದ್ಭುತ ಪ್ರಕೃತಿಯನ್ನು ಸೃಷ್ಟಿ ಮಾಡ್ಯಾನ. ಒಂದು ಕಾಳನ್ನ ಹಾಕಿದ್ರೆ ರಾಶಿ ಕಾಳನ್ನ ಕೊಡುವಂತಹ ಭೂಮಿ ಅದೇ, ರುಚಿ ರುಚಿಯಾಗಿರುವಂತಹ ನೀರಿದೆ, ಉಸಿರಾಟಕ್ಕೆ ಸ್ವಚ್ಛ ಗಾಳಿ ಇದೆ. ಅದನ್ನು ನಾವೇ ನಾಶ ಮಾಡ್ಕೊಂಡ್ವಿ ನಮ್ಮ ಸ್ವಾರ್ಥಕ್ಕಾಗಿ. ಇಷ್ಟೆಲ್ಲ ಬದಲಿಕ್ಕೆ ಕೊಟ್ಟಿರ್ಬೇಕಾದ್ರೆ ಭಗವಂತ ಭಿಕ್ಷೆಯನ್ನ, ಇದು ಭಗವಂತನ ಭಿಕ್ಷೆ. ಇದನ್ನ ಕೊಟ್ಟಿರ್ಬೇಕಾದ್ರೆ ನನ್ನ ಬದುಕು ಹೆಂಗದ ಭಗವಂತ ಕೊಟ್ಟಂತ ಭಿಕ್ಷೆ. ಇದನ್ನ ಬಿಟ್ಟು, ಈ ಭಿಕ್ಷೆಯನ್ನ ಬಿಟ್ಟು ನಾನು ಮತ್ತೆ ಆಸೆ ಮಾಡಿದ್ರೆ, ಅಳಿಮನವ ಮಾಡಿದರೆ, ಆಸೆ ಮಾಡಿದ್ರೆ ಅಂತಂದ್ರೆ ನನ್ನನ್ನು ಏನು ಮಾಡೋದಂದ್ರೆ ನೀವು ನರಕದೊಳಗೆ ಅತ್ತಿ ಹೋಗಿಬಿಡ್ರಿ ಅಂತ.
ನೀವೇ ನನ್ನ ನರಕಕ್ಕೆ ತಳ್ಳಿಬಿಡ್ರಿ, ದೇವರಲ್ಲಿ ಕೇಳ್ಕೊಳ್ತಾ ಇರೋದು. ನೀವೇ ನನ್ನ ನರಕಕ್ಕೆ ತಳ್ಳಿ ಹೋಗ್ಬಿಡ್ರಿ. ನರಕ ಅಂತ ಕರ್ತಿದ್ರು ಅವಾಗೆಲ್ಲ ಬಹಳ ನರಕಗಳಿದ್ವು ಎಲ್ಲ. ಅನೇಕ ಪುರಾಣ ಗ್ರಂಥಗಳು ಅದರ ಉಲ್ಲೇಖ ಬರ್ತದೆ. ಗರುಡ ಪುರಾಣದಲ್ಲ ನರಕಗಳು, ಬಹಳ ನರಕಗಳು. ಅದರಲ್ಲಿ ಯಮ ಇರ್ತಾನ, ಚಿತ್ರಗುಪ್ತ ಇರ್ತಾನ, ಮನುಷ್ಯರು ಇನ್ನೇನು ಪಾಪಗಳನ್ನು ಮಾಡ್ತಾನ ಅದನ್ನೆಲ್ಲ ಬರ್ಬೇಕು. ಚಿತ್ರಗುಪ್ತ ಅವ್ರು ಮಾಡಿದ ಪಾಪ ಕರ್ಮಗಳಿಗೆ ಅನುಗುಣವಾಗಿ ಅವರ ಶಿಕ್ಷೆ ಆಗ್ತದೆ. ನಾವು ಸತ್ತ ಮೇಲೆ ಯಮ ಎಂಬುತ್ತ ಬಂದು ನಾವು ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಕರ್ಕೊಂಡು ಬಿಡ್ತಾರ. ಅಲ್ಲಿ ಚಿತ್ರಗುಪ್ತ ನಾವು ಮಾಡಿದ ಪಾಪ ಕರ್ಮಗಳಲ್ಲಿ ಎಷ್ಟು ಓದ್ತಾನ. ಓದಿದ ಮೇಲೆ ಅಲ್ಲಿ ಯಮ ಏನ್ ಮಾಡ್ತಾನ, ದೊಡ್ಡದು ಒಂದು ಬೊಗಾಣಿ ಇರ್ತದ, ದೊಡ್ಡ ಬೊಗಾಣಿ. ಹೆಂಗಂದ್ರೆ ಈಗ ದೊಡ್ಡ ಫಂಕ್ಷನ್ಗಳು ಮಾಡಿದ್ರೆ ಸಾರು ಮಾಡ್ಲಾಕ ದೊಡ್ಡ ಬೊಗಾಣಿ ಮಾಡ್ತಾರೆ ನೋಡಿ, ಬಜ್ಜಿ ಗಿಜ್ಜಿ ಕರಿಲಾಕ. ನಮ್ಮೊಂದು ದೊಡ್ಡ ಬೊಗಾಣಿ ಇರ್ತದ, ಅದ್ರೊಳಗೆ ಏನು ಕೊತ್ತ 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 ಕುದಿತಿರ್ತದ. ಅದ್ರಾಗ ನಿಮ್ಮನ್ನ ಬಜ್ಜಿ ಫ್ರೈ ಮಾಡೋದಂಗ, ಮೆತ್ತ ಬಜ್ಜಿ ಫ್ರೈ ಮಾಡಿ ಬಿಡ್ತಾರೆ. ಅಂತ ಒಂದು ಭಯ ಹುಟ್ಟಿದ್ರು ಜನರಲ್ಲಿ. ಯಾಕಂದ್ರೆ ಒಂದಷ್ಟು ಒಳ್ಳೆ ಮಾರ್ಗ ಹಿಡಿಯಲಿ ಜನ ಅಂತೇಳಿ ಒಂದಷ್ಟು ಭಯ ಹುಟ್ಟಿಸಿದ್ರೆ, ಒಂದಷ್ಟು ಜನಗಳಲ್ಲಿ ಭಯವನ್ನು, ಈಗ ನರಕ ಆದಾಗ ಶಿಕ್ಷೆ ಆಗ್ತದೆ ನಿಮ್ಗೆ ಅಂತೇಳಿ ಭಯ ಹುಟ್ಟಿಸಿದ್ರೆ ಜನಗಳು ತಪ್ಪು ದಾರಿ ಹಿಡಿಯೋದಿಲ್ಲ, ಅಡ್ಡ ದಾರಿ ಹಿಡಿಯೋದಿಲ್ಲ, ಕೆಟ್ಟ ಕೆಲಸ ಮಾಡೋದಿಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಭಯ ಹುಟ್ಟಿಸ್ತಿದ್ರು. ಮತ್ತೆ ಆಸನ ತೋರಿಸ್ತಿದ್ರು, ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗ ಹೋಗ್ತೀವಿ. ಸ್ವರ್ಗದಾಗ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಭಾಳ ಚಂದ ಚಂದ ಇರುವ ದೇವತೆಗಳದಾರ. ಅವ್ರ ಇರಬಹುದು, ಭಾಳ ಅದ್ಭುತ ಇರ್ತದೆ, ನೋಡ್ಲಿಕ್ಕೆಲ್ಲ ಭಾಳ ಚಂದ ಇರ್ತದೆ. ದಿನ ಕೇಳಿ ಊಟ ಇರ್ತದೆ, ಎಲ್ಲ ಹಿಂಗೆ ಹೇಳ್ತದೆ. ಕಾರಣ ಏನಂದ್ರೆ ಈ ಸ್ವರ್ಗ ನರಕಗಳ ಪರಿಕಲ್ಪನೆ ಹುಟ್ಟಿಸಿ ಜನಗಳಲ್ಲಿ ಆದಷ್ಟು ಅವ್ರನ್ನ ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡು ಮಾಡ್ಬೇಕಂತ ಹೇಳಿ. ಹಂಗೆ ಯಾವುದು ಇರೋದಿಲ್ಲ. ಸ್ವರ್ಗ ನರಕಗಳು ಎಲ್ಲ ಭೂಮಿ ಮೇಲೆನೇ ಇರ್ತದೆ. ನಾವು ಹೆಂಗೆ ಸೃಷ್ಟಿ ಮಾಡ್ಕೊಳ್ತೀವೋ ಇಲ್ಲೇ ಸ್ವರ್ಗನೂ ಸೃಷ್ಟಿ ಆಗ್ತದೆ, ಇಲ್ಲೇನೇ ನರಕನೂ ಸೃಷ್ಟಿ ಆಗ್ತದೆ. ಬೆಳಗ್ಗೆ ಎದ್ದು ಮನೆ ಒಳಗೆ ಒಟ 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 ಅಂತ ಚಲೋ ಮಾಡಿದ್ರೆ ಮುಗೀತು, ದಿನಪೂರ್ತಿ ನರಕನೇ. ಎದ್ದ ತಕ್ಷಣ ಹೆಂಡತಿ ಬಯಕೆ ಮಾಡಿದ್ರೆ ಮುಗೀತು, ದಿನಪೂರ್ತಿ ನರಕನೇ. ಎದ್ದ ತಕ್ಷಣ ಒಂದು ನಗು ಜೊತೆಗೆ ದಿನ ಪ್ರಾರಂಭ ಮಾಡಬೇಕು. ಹೆಂಡತಿ ಮಕ್ಕಳು ಚಂದ ಮಾತಾಡಬೇಕು. ಒಂದು ಸ್ವಲ್ಪ ಹೆಚ್ಚಕಮ್ಮ ಏನಾದರೂ ಮಾತುಗಳು ಹೆಚ್ಚಕಮ್ಮ ಆದ್ರೂ ಸಮಾಧಾನದಿಂದ ಶಾಂತಿಯಿಂದ ನಡ್ಕೊಳ್ಬೇಕು. ಅವಾಗ ಮನೆ ಪೂರ್ತಿ ಸ್ವರ್ಗಬೇಕು. ಯಾರಾದ್ರೂ ಬಂದು ನಿಮಗೆ ಮಾತಾಡಿದಾಗ ನೀವು ಒಳಗೆ ಸಿಟ್ಟಿಟ್ಕೊಂಡು ಹೋಗೋಣ ಏನು ಮಾತಾಡ್ತೀನಿ ನನಗೆ ಕೇಳ್ತಿದ್ರೆ ಅವನು ಬೈಕೊಂಡು ಹೋಗ್ತಾನೆ. ಒಂಥರ ಹೊಡೆದ್ರೆ ನಾ ಕಪಾಳ ಕೊಡ್ತಾನೆ. ಮತ್ತೆ ಅಲ್ಲಿ ನರಕ ಸೃಷ್ಟಿ ಆಗಿ ನೀವು ಚಂದ ಗೌರವನ ಮಾತಾಡ್ತಿದ್ರೆ ಅವನು ಚಂದ ಮಾತಾಡಿ ಗೌರವನ ಮಾತಾಡ್ತಾನೆ. ಪರಸ್ಪರ ಪ್ರೀತಿ ಗೌರವಗಳು ಬೆಳಿತಾವ, ಅಲ್ಲೇ ಸ್ವರ್ಗ ಸೃಷ್ಟಿಯಾಗಿ. ಹಂಗಾಗಿ ಸ್ವರ್ಗ ನರಕಗಳನ್ನು ಒಬ್ಬ ಮೇಲೆ ಇಲ್ಲ, ಅವು ಅದಾವ, ನಮ್ಮ ಮಧ್ಯೆ ಇರ್ತಾವೆ. ನಾವು ಏನಾದ್ರು ಸೃಷ್ಟಿ ಮಾಡ್ಕೊಳ್ತೀವೋ ಅದೇ ನಮಗೆ ಸ್ವರ್ಗ. ನಾವು ಸ್ವರ್ಗವನ್ನು ಸೃಷ್ಟಿ ಮಾಡ್ಕೊಂಡ್ರೆ ಸ್ವರ್ಗ, ನರಕವನ್ನು ಸೃಷ್ಟಿ ಮಾಡ್ಕೊಂಡ್ರೆ ನರಕ. ಈಗ ಶರಣರೆಲ್ಲ ಸೇರಿ ಕಲ್ಯಾಣವನ್ನು ಕೈಲಾಸ ಮಾಡಿಬಿಟ್ಟಿದ್ರು, ಕಲ್ಯಾಣವನ್ನು ಸ್ವರ್ಗ ಮಾಡಿಬಿಟ್ಟಿದ್ರು. ಪ್ಯಾರಡೈಸ್ ಕಲ್ಯಾಣ ಅಂದ್ರೆ ಸ್ವರ್ಗ ಆಗ್ಬಿಟ್ಟಿತ್ತು. ಎಲ್ಲಿ ನೋಡಿದ್ರು ಕಲ್ಯಾಣ ಒಳಗಡೆ ಯಾರ ಮನೆಗೆ ಹೋದ್ರೂ ಬನ್ನಿ ಕುತ್ಕೊಳ್ರಿ, ಸುಸ್ತಾಗಿದ್ದೇನು, ನೀರು ಕೊಡ್ತೀರೇನು, ಮಜೆ ಕೊಡ್ತೀರೇನು, ಇಂತಹ ಮಾತುಗಳು ಕೇಳಿಬರ್ತೀವಿ. ಯಾಕೆ ಬಂದಾನಪ್ಪ ನಮ್ಮ ಮನೆ, ಯಾಕೆ ನಂಬೋಡಿ ಬಂದಾನಪ್ಪ ಅಂತ ಯಾವಾಗಲೂ ಶರಣರ ಮಾತಾಡ್ತಿರ್ಲಿಲ್ಲ. ಅಷ್ಟು ಗೌರವದಿಂದ ಬಂದ ತಕ್ಷಣ ಯಾರಾದರೂ ಕೈ ಮುಗಿದು ಸ್ವಾಗತ ಮಾಡ್ತೀವಿ, ಪ್ರವೇಶ ಮಾಡ್ತಿರ್ತೀವಿ. ಹಾಗಾಗಿ ಕಲ್ಯಾಣ ಸ್ವರ್ಗ ಆಗಿದೆ. ಅಂತಹ ಕಲ್ಯಾಣದಲ್ಲಿ ಸತ್ಯಜ್ಞವರ ಅದ್ಭುತ ಚರಿತ್ರೆ ಇದೆ. ಎಷ್ಟು ಕಾರ್ಯನಿಷ್ಠ ನೋಡ್ರಿ ಸತ್ಯಜ್ಞವರಿಗೆ. ಕಸ ಕೊಡಿಸ್ತಿರ್ಬೇಕಾದ್ರೆ ಮತ್ತು ಒಂದು ಬಿದ್ದರೆ ಮುಟ್ಟೋಗಿಲ್ಲ, ಬಂಗಾರ ಬಿದ್ದು ಮುಟ್ಟೋಗಿಲ್ಲ. ಈಗೂ ಭಾಳ ಮಂದಿ ಇರ್ತಾರೆ, ಒಂದು 100 ರೂಪಾಯಿ ಹೊರಗೆ ಬಿದ್ದಿತ್ತಂದ್ರೆ ಪಟ್ ನಾನು ಕಾರ್ ತಗೊಂಡು ಬಲಗಾಲ ಪಟ್ ಕೀಟಿ ಮುಚ್ಚಿಬಿಡೋದು, ಮತ್ತೆ ಯಾರಿಗೆ ಕಾಪಾಡೋದು, ಹಳ್ಳು ಕಡೆ ನೋಡೋದು, ಯಾರ್ಯಾರು ನೋಡೋದು ಅಂತೇಳಿ. ಯಾರು ನೋಡ್ತಿದ್ದಿಲ್ಲ ಅಂತಂದ್ರೆ ಸ್ವಲ್ಪ ತೊಡೆ ಕೆರ್ಕೊಂಡು ಮಾಡೋದು, ಮಂಡಿ ಕೆರ್ಕೊಂಡು ಮಾಡೋದು, ಕಾರ್ ಕೆರ್ಕೊಂಡು ಮಾಡೋದು, ಮತ್ತು ಮುಂಗಾರು ಕೆರ್ಕೊಂಡು ಮಾಡೋದು, ಪಟಕ್ ತಗೊಂಡು ಪಟಕ್ ಜೋರ ಹಾಕ್ಬೋದು, ಕಿಸ್ತ ಹಾಕ್ಬೋದು, ಪತ್ರ ಮಾಡ್ಕೊಬೋದು. ಏನು ಖುಷಿನೋ ಖುಷಿ ಆಗಲ್ಲ. 100 ರೂಪಾಯಿ ಹಾಕ್ಕೊಂಡು ಖುಷಿನೋ ಖುಷಿ ಎಲ್ಲ ಹಾಡ್ಕೊಂಡು ಓಡೋದು ಗೊತ್ತು. ಅವಾಗ ಕಳ್ಕೊಂಡು ನಾವು ಬರ್ತಾನೆ ಏನು ಮಾಡೋದು, 100 ರೂಪಾಯಿ ಕಳ್ಕೊಂಡ್ಬಿಡ್ತೀನಿ, ಸಿಗಲಾಗಿಲ್ಲ. ಹುಡುಕು ಇಲ್ಲಿ ಹುಡುಕಲ್ಲಿ ಹುಡುಕಂತ ಮತ್ತೆ ಹುಡುಕ ಹೋಗಬೇಕು ಮನೆಗೆ ಬರ್ತದ ಅವನೇ ಅಂತ ಹೇಳಿ
ಹಿಂಗೆ ಬದಲಾಗಿದ ಕಾಲ. ಶರಣ ಹೆಂಗೆ ಬದುಕಿದ್ರು, ಎಷ್ಟು ಅದ್ಭುತ ಬದುಕಿದ್ರು. ಎಲ್ಲ ಆಸೆ ಆಮಿಷಗಳನ್ನ, ಕ್ರೋಧವನ್ನ, ಲೋಭ ಮೋಹ ಮದ ಮತ್ಸರಗಳನ್ನ ಎಲ್ಲವನ್ನ ಮೀರಿದ ಬದುಕಾಗಿ ಶರಣರು. ಅಂತ ಅದ್ಭುತ ಬದುಕನ್ನು ಬದುಕಿದವರು. ಅಂತಹ ಅದ್ಭುತ ಬದುಕು ನಮಗೆ ಮಾರ್ಗದರ್ಶನ ಮಾಡಬೇಕು. ಮುಂದುವರಿಯೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಬೇಡಿ, ಕಣ್ಗಳು ಮುಚ್ಚಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವ 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 ಎಂದೊಮ್ಮೆ ಶಿವ 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 ಎಂದೊಮ್ಮೆ ಶಿವನಾಗೆ ಶಿವನ ಪೂಜಿಸೋ ಮನವೇ ಶಿವನಾಗೆ ಶಿವನ ಪೂಜಿಸೋ ಹರ 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 ಎಂದೊಮ್ಮೆ ಹರ 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 ಎಂದೊಮ್ಮೆ ಹರನಾಗೆ ಹರನ ಪೂಜಿಸೋ ಮನವೇ ಹರನಾಗೆ ಹರನ ಪೂಜಿಸೋ ಲಿಂಗವೇ 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 ಎಂದೊಮ್ಮೆ ಲಿಂಗವೇ 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 ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾ ಪೂಜಿಸಿ ಲಿಂಗವಾಗು ಮನವೇ ಲಿಂಗವಾಗು ಮನವೇ ಲಿಂಗವಾಗು ಮನವೇ ಲಿಂಗವಾಗು ಮನವೇ ಲಿಂಗವಾಗು ಮನವೇ ಲಿಂಗವಾಗು ಮನವೇ ವಿಶ್ವಗುರು ಬಸವಣ್ಣನವರಿಗೆ ಸದ್ಗುರು ಪತ್ರೆ ಸ್ವಾಮಿಯವರಿಗೆ ಎಷ್ಟು ಅದ್ಭುತ ಬದುಕನ್ನು ಬದುಕಿದ್ರು ಸತ್ಯಕ್ಕ. ಅವರಲ್ಲಿ ಸ್ವಲ್ಪನೂ ಆಸೆ ಇರಲಿಲ್ಲ. ಆಸೆ ಆಮಿಷಗಳನ್ನೆಲ್ಲವನ್ನ ಮೀರಿದ ಬದುಕವರಾಯಿತು. ಬರೀ ಸತ್ಯಕ್ಕ ಅಷ್ಟೇ ಅಲ್ಲ, ಕಲ್ಯಾಣದಾಗ ಇದ್ದಂತಹ ಎಲ್ಲರ ಜೀವನ ಅಷ್ಟೇ ಇತ್ತು. 770 ಅಮರ ಗಣಗಳಂತೆ ನಿಮ್ಗೆ ಹೇಳಿದೆ. ಲಕ್ಷದ ಮೇಲೆ 96,000 ಜನ ಜನ್ಮವಾಗುತ್ತೆ ಅಂತ ಹೇಳಿದೆ. ಎಲ್ಲರ ಬದುಕು ಅಷ್ಟೇ ಅದ್ಭುತವಾಗಿ ಬದುಕು, ಬಹಳ ಅದ್ಭುತ. ಅಂತಹ ದೇವ ಚರಿತ್ರೆಗಳು ಸತ್ಯಕ್ಕನವರು. ಇಂತಹ ಸತ್ಯಕ್ಕನವರನ್ನ ಕಂಡ್ರೆ ಬಸವಣ್ಣವರಿಗೆ ಮತ್ತು ಉಳಿದಂಥ ಎಲ್ಲ ಶರಣರಿಗೆ ಬಹಳ ಅಭಿಮಾನ, ಗೌರವ, ಭಕ್ತಿ. ಸತ್ಯಕ್ಕನವರು ಇಂಥ ವಚನ ಬರೆದ ಮೇಲೆ ಬಸವಣ್ಣವ್ರ ಅವರ ಮೇಲೆ ಬಹಳಷ್ಟು ಅಭಿಮಾನ ಹೊಂದ್ಕೊಳ್ತು. ಯಾಕಂದ್ರೆ ಅವರು ಬದುಕು ಹಾಗೆ. ಬಸವಣ್ಣನವರ ದೃಷ್ಟಿಯಲ್ಲಿ ಬಿಜ್ಜಳನಿಗಿಂತ ಆ ರಾಜ್ಯದ ರಾಜ ಬಿಜ್ಜಳನಿಗಿಂತ ಸತ್ಯಕ್ಕ ಬಹಳ ಶ್ರೇಷ್ಠವಾಗಿದ್ದರು ಬಸವಣ್ಣವರ ದೃಷ್ಟಿಯಲ್ಲಿ. ಬಿಜ್ಜಳನೆ ಅವರಿಗಿಂತ ಕೆಳಗ ಅಂತ ಭಾಷಣ ಬಸವಣ್ಣ. ಯಾಕಂದ್ರೆ ರಾಜನಿಗೆ ಬಹಳ ಆಸೆಗಳು. ಅಂಬೇಡ್ಕರ್ ಹೇಳ್ತಾರಲ್ಲ, ಆಸೆಯ ಕೊನೆಯ ಮೊನೆಯ ನಿರ್ದಾತ ಕೈಲಾಸ ಲಾಚ ಇಪ್ಪ ಅಂತ ಹೇಳಿ. ಹಾಗಾಗಿ ಆಸೆಯನ್ನ ಯಾರು ಬಿಡ್ತಾರೋ, ಆಸೆಯ ಕೊನೆಯನ್ನ ಯಾರು ಅರಿತಾರೋ ಅವರು ಸಾಕ್ಷಾತ್ ದೇವರೇ ಆಗ್ಬಿಡ್ತಾರ. ಸತ್ಯಕ್ಕ ಸಾಕ್ಷಾತ್ ದೇವರೇ ಆಗ್ಬಿಟ್ಟಿದ್ರು.
ಹಂಗಾಗಿ ಬಿಜ್ಜಳ ಅಂದ್ರೆ ಆತ ರಾಜ, ಒಂದು ರಾಜ್ಯವನ್ನು ಆಕ್ರಮಣ ಮಾಡಿದ ಮೇಲೆ ಮತ್ತೊಂದು ರಾಜ್ಯವನ್ನ ಅಷ್ಟಕ್ಕೆ ಸಮಾಧಾನ ಆಗೋದಿಲ್ಲ ರಾಜರಿಗೆ. ಒಂದಾದ ಮತ್ತೊಂದು, ಮತ್ತೊಂದು ಮಗದೊಂದು, ಹಿಂಗೆ ಜೀವನ ಪೂರ್ತಿ ಯುದ್ಧ ಮಾಡ್ಕೊಂಡೇ ಬದುಕಿಬಿಡ್ತಾರ ರಾಜರು. ಬಿಜ್ಜಳನು ಹಾಗೆ ಬದುಕಿದ್ದ, ಆದ್ರೆ ಸತ್ಯಕ್ಕ ಅದ್ಭುತವಾಗಿ ಬದುಕಿದ್ರು. ಹಂಗಾಗಿ ಬಿಜ್ಜಳನಿಗಿಂತ ಶ್ರೇಷ್ಠ ಅಂತ ಅನ್ಸ್ಕೊಂಡಿದ್ದು ಸತ್ಯಕ್ಕ ಬಸವಣ್ಣವ್ರ ದೃಷ್ಟಿಯಾಗಿ. ಹಂಗ ಬಸವಣ್ಣವರು ಕೂಡ ಅಷ್ಟು ಹನ್ನೆರಡು ಹೃದಯ ಅವರು. ಬಿಜ್ಜಳ ಅನ್ನುವಂಥ ರಾಜರ ಹೃದಯನು ಅಷ್ಟೇ ಆತ್ಮೀಯತೆಯಿಂದ ಇರ್ತಾ ಇದ್ರು. ಸತ್ಯಕ್ಕ ಅನ್ನುವಂಥ ಕಲ್ಯಾಣದ ಬೀದಿಗಳು ಸತ್ಯಕ್ಕ ಅನ್ನೋ ಕಸ ಹೊಡೆದು ಸತ್ಯಕ್ಕ ಅನ್ನುವಂಥ ಒಬ್ಬ ಶರಣೆಯ ಹೃದಯ ಅಷ್ಟೇ ಆತ್ಮೀಯವಾಗಿರುತ್ತಿದ್ರು. ಹಂಗೆ ಬಸವಣ್ಣ ಇದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಬಸವಣ್ಣವರಂತಹ ವಿಶ್ವ ವಿಭೂತಿಗಳಿಂದ ಸಾಧ್ಯ ಆಗ್ತದೆ. ಅಂತಹ ಅದ್ಭುತ ಚರಿತ್ರೆ ಬಸವಾದಿ ಶರಣರು. ಎಷ್ಟು ಅದ್ಭುತವಾಗಿದ್ದರು ನೋಡೋದು. ಬಸವಣ್ಣ ಕಿಂಕರತ್ವದಿಂದ ಶಂಕರತ್ವವನ್ನು ಪಡೆದವರು. ಅವರು ಬಸವಣ್ಣವ್ರಿಗೆ ಎಲ್ಲ ಜ್ಞಾನವೂ ಇತ್ತು. ಅವ್ರಿಗೆ ಬರೀ ಭಕ್ತಿ ಭಂಡಾರ ಅಷ್ಟೇ ಕೇಳ್ತಾರೆ. ಅವರು ಭಕ್ತಿ ಭಂಡಾರ ಇಷ್ಟ ಇಲ್ಲ, ಜ್ಞಾನ ಭಂಡಾರ ಇರ್ಬೋದು, ವೈರಾಗ್ಯ ಭಂಡಾರ ಇರ್ಬೋದು, ಎಲ್ಲವೂ ಇತ್ತು ಅವರ ಹತ್ರ. ಆದರೂ ಎಲ್ಲವೂ ಇದ್ದು ಏನೂ ಇಲ್ಲದಂಗೆ ಬಹಳ ಸರಳ ಬದುಕ್ತಿದ್ರು. ಎಲ್ಲರ ಜೊತೆ ಒಂದಾಗಿ ಬದುಕ್ತಾ ಇದ್ರು. ಅಂತಹ ಬದುಕನ್ನು ಸಾಗಿಸಿದ್ರು ಬಸವಾದಿ ಶರಣರು. ಬಹಳ ಅದ್ಭುತವಾಗಿ ಅವರ ಬದುಕು ನೋಡಬೇಕು ಅಷ್ಟೇ. ಆನಂದವಾಗಿ ಅವರು ಹೀಗೆಲ್ಲ ಸಮಯ ಸಿಕ್ಕಾಗ, ಇಂಥ ಅವಕಾಶ ಸಿಕ್ಕಾಗ ಕೇಳಬೇಕು, ಅವ್ರ ವಚನಗಳನ್ನು ಓದಬೇಕು, ಬದುಕಿಗೆ ಸಾಧ್ಯ ಆದಷ್ಟನ್ನ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅವ್ರ ಬದುಕನ್ನು ಬಹಳ ಮಾರ್ಗದರ್ಶನ ಮಾಡ್ತಾರೆ. ಈ ಜಗತ್ತಿನೊಳಗಡೆ ಭೂಮಿಯಲ್ಲಿ ಮನುಷ್ಯ ಎಲ್ಲಿವರೆಗೂ ಇರ್ತಾನ, ಮನುಷ್ಯ ಇರುವ ಕೊನೆಯವರೆಗೂ ಮನುಷ್ಯರಿಗೆ ಶರಣರ ವಚನಗಳು, ಶರಣರ ಜೀವನ ಮಾರ್ಗದರ್ಶನ ಮಾಡ್ತಾರೆ. ಅಷ್ಟು ಅದ್ಭುತ ಅವರ ವಾಣಿ, ಶರಣರ ವಾಣಿ, ಅವರ ಚರಿತ್ರೆ ಎಲ್ಲವೂ ಅಷ್ಟು ಅದ್ಭುತ. ಎಷ್ಟು ಅದ್ಭುತ ಬದುಕಿದ್ರು ನಾವು. ಎಲ್ಲವನ್ನ ಮೀರಿ ಬಿಟ್ಟಿದ್ರು. ಆಸೆ, ಆಮಿಷ ಎಲ್ಲವನ್ನ, ಲೋಭ, ಮೋಹ, ಮದ, ಮತ್ಸರ ಎಲ್ಲವನ್ನ ಮೀರಿ ಸಾಕ್ಷಾತ್ ಶಿವನ ಸ್ವರೂಪಗಳಾಗಿರ್ತಾರೆ. ಎಲ್ಲ ಶಿವನೇ ಎಲ್ಲ ಶರಣರ ರೂಪದಲ್ಲಿ ದರಿಗಳು ಬಂದಾನೇನೋ ಅನಿಸ್ತಿತ್ತು. ಎಲ್ಲ ಶರಣರ ಅದ್ಭುತ ಬದುಕನ್ನು ಬದುಕಿದ್ರು. ಇಲ್ಲೊಂದು ನಿತ್ಯ ಕಾಯಕ, ದಾಸೋಹ, ಜಂಗಮ ದಾಸೋಹ, ಅವರ ಅನುಭವ ಮಾಡೋದು ಎಷ್ಟು ಅದ್ಭುತವಾಗಿ ಗೊತ್ತಿಲ್ಲ. ಜಗತ್ತಿನಲ್ಲಿ ಶರಣರ ಇತಿಹಾಸ ಸಿಕ್ಕ ಹಾಗೆ ಎಲ್ಲೂ ಸಿಗೋದಿಲ್ಲ. ಒಂದೇ ಸ್ಥಳದಲ್ಲಿ 770 ಜನ ತತ್ವಜ್ಞಾನಿಗಳು, ಮಹಾತ್ಮರು ಒಂದೇ ಕಡೆ ಸಿಗೋದಂದ್ರೆ ಅದು ಕಲ್ಯಾಣದಲ್ಲಿ ಮಾತ್ರ, ಅದು ಕರ್ನಾಟಕದಲ್ಲಿ ಮಾತ್ರ. ನಮ್ಮ ಭಾಗ್ಯ, ನಮ್ಮ ಸುತ್ತಮುತ್ತ ಇರೋದು ಕಲ್ಯಾಣ. ಜಗತ್ತಿನಲ್ಲೇ ಹುಡುಗರು ಸಿಗೋದಿಲ್ಲ. ಕಲ್ಯಾಣ ಅಂತ ಊರು ಸಿಗೋದಿಲ್ಲ. ಶರಣರಂತ ಮಹಾತ್ಮ ತತ್ವಜ್ಞಾನಗಳು ಎಲ್ಲಿ ಹುಡುಗರು ಸಿಗೋದಿಲ್ಲ ಜಗತ್ತಿನಲ್ಲಿ. ಅದ್ಭುತ ಚರಿತ್ರೆ ಉಳ್ಳವರು ಶರಣರು. ಎಲ್ಲವನ್ನ ಗೆದ್ದು ಆಸೆಯನ್ನ ಅಳಿದು, ಅಳಿಮಣವನ್ನ ಅಳಿದು ಪರಮಾತ್ಮನ ಸ್ವರೂಪವೇ ಆದಂಥವರು. ಎಷ್ಟು ಅವರು ಸಾಧಾರಣ ಬದುಕಿದರು. ಕಾಶ್ಮೀರದಿಂದ ರಾಜ ಅರಮನೆಯನ್ನ ಬಿಟ್ಟು ಬಂದ. ಅರಮನೆ ಮೇಲೆ ಆಸೆಯನ್ನು ತೊರೆದು ಕಲ್ಯಾಣಕ್ಕೆ ಬಂದ. ಅಂಬಿಕೆ ತೊರೆದವರು ಅವ್ರಿಗೆ ಎಷ್ಟು ಆಸ್ತಿ ಇತ್ತು ಅವರಿಗೆ. ರಾಜ ಅವರಿಗೆ ದಾನ ಮಾಡಿದಂಥ ಭೂಮಿ ಇತ್ತ ಎಲ್ಲವನ್ನ ತೊರೆದು ಕಲ್ಯಾಣಕ್ಕೆ ಬಂದರು. ಎಷ್ಟು ಜನ ಶರಣರು ಎಲ್ಲವನ್ನ ಬಿಟ್ಟು ಬಂದರು. ನಾವು ಸಾಯುವಾಗ ಏನ್ ತಗೊಂಡು ಹೋಗ್ತೀವಿ ಕೈಯಲ್ಲಿ? ಏನಾರ ತಗೊಂಡ್ಕಿರ, ಬಂಗಾರ ಹಿಂಗ ಕೈ ಹಾಕೊಂಡ್ಕಿರ, ಅಥವಾ ಹುಗಿಯುವಾಗ ಕುಣಿಯೊಳಗ ಏನಾದರೂ ಬಿಡ್ತಾರ? ನಿಮ್ಗೆ ಹಣ, ರೊಕ್ಕ, ಪಕ್ಕ ಏನಾದ್ರು ಇಟ್ಟು ಹೋಗಿದ್ದಾರ? ಹೋಗೋದಿಲ್ಲ. ನಿಮ್ಮ ನೆನಪಿರಲಿ, ಗಂಡು ಮಕ್ಕಳಾದ್ರೆ ನಿಮ್ಮ ಹುಡುದಾರನ ಬಿಸ್ಕೊಂಡು ಹೋಗಿದ್ದಾರೆ. ಮಣ್ಣು ಮಾಡುವಾಗ ಹುಡುದಾರನ ಬಿಡೋದಿಲ್ಲ. ಹುಡುದಾರನ ತಕ್ಕೊಂಡೆ ಮೈ ಮೇಲೆ ಬಟ್ಟೆ ಇಟ್ಟಿಲ್ಲ, ಹುಡುದಾರನ ತಕ್ಕೊಂಡೆ ನಮ್ಮನ್ನ ಮಣ್ಣು ಮಾಡೋದು. ಮಯ ಒಂದು ಬಂಗಾರ ಬರಂಗಿಲ್ಲ, ಹಂಗೆ ಬಂದ್ ಮಾಡ್ತಾರೆ. ನಮ್ಗೆ ಜೊತೆಗೆ ಬರೋದು ಬಂಗಾರನೂ ಅಲ್ಲ, ಬೆಳ್ಳಿನೂ ಅಲ್ಲ, ನಮ್ಮ ಚಲೋ ಬಟ್ಟೆನೂ ಅಲ್ಲ.
ಸತ್ತಾಗ ನಮ್ಮ ಜೊತೆಗೆ ಕುಣಿಯೊಳಗೆ ಬರೋದಾದ್ರೆ ಅದು ಇಷ್ಟಲಿಂಗ ಮಾತ್ರ. ಅದು ಒಂದು ಮಾತ್ರ ಬಿಟ್ಟು ಮಣ್ಣು ಮಾಡ್ತಾರೆ, ಉಳಿದೆಲ್ಲ ತೆಗೆದು ಬಿಡ್ತಾರೆ. ಅದ ಒಂದೇ ಶಾಶ್ವತ. ಒಂದು ದಿವಸ ಒಬ್ಬ ಊರಾಗ ದೊಡ್ಡ ಸೌಕಾರ ಇದ್ದ. ಆ ಸೌಕಾರಕ್ಕೆ ಬಹಳ ಗಳಿಸ್ಬೇಕು ಹಬ್ಬ ಜೀವನ ಗಳಿಸ್ಬೇಕು ರೊಕ್ಕ ಕೂಡಿಡ್ಬೇಕು. ಸಣ್ಣ ವಯಸ್ಸಿನಾಗಿದ್ದ ಕುಡಿಕ್ಯಾನ ಮನಸ್ಸಿಗೆ ಏನ್ ಬರ್ತದೆ ಇಚ್ಛಾ ಆಗ್ತದೆ, ಮನಸ್ಸಿಗೆ ಅದು ಚಲೋ ಮಾಡ್ಕೊಂಡು ಉಂಡಿಲ್ಲ. ಬರೀ ಸಾಯತ ನಾನು ಬರೀ ಅಂಬ್ಲಿನೇ ಉಂಡ. ಚಲೋ ಅಡಿಗೆ ಮಾಡ್ಕೊಂಡು ರೊಕ್ಕ ಬರೀ ಗಳಿಸೋದು ಚಲೋ ತಗೊಂಡ್ರೆ ರೊಕ್ಕ ಕಲೆ ಆಗ್ತದೆ ತಗೊಂಡು ಕಲೆ ಆಗ್ತದೆ. ಚಲೋ ಸೌಕಾರ ಸಾಯಬೇಕಂತ ತಗೊಂಡು ಎಲ್ಲ ಅಂತಿದ್ರು ನನಗೆ ಎಟ್ಟರೆ ಗಳಿಸ್ತೀವಿ ಸೌಕಾರ ಹೋಗುವ ಏನು ಕೈಯಾಗ ತಗೊಂಡು ಹೋಗ್ತೀವಿ ಅಂತ ಹೇಳಿ. ಅವ ಅಂತದ ತಗೊಂಡು ಹೋಗ್ತೀನಿ ಕೈಯಾಗ ನಾ ಹಿಡ್ಕೊಂಡೆ ಹೋಗ್ತೀನಿ. ನಾ ಮಣ್ಣು ಮಾಡ್ತಾರಲ್ಲ, ನಾ ಹೆಂಗೆ ಮಣ್ಣು ಮಾಡ್ಕೊತೀನಿ ಅಂದ್ರೆ ನಾನು ಎದಿ ಮೇಲೆ ರೊಕ್ಕ ಇಟ್ಕೊಂಡೆ ಮಣ್ಣು ಮಾಡ್ಕೊತೀನಿ ಅಂತ ಸೌಕರ್ಯ ಅಂತಿದ್ದ. ಅವನಿಗೆ ಹೋಗೋ ಕಾಲ ಬರ್ತೀನಿ ಬಂದಾಗ ಮಕ್ಕಳಿಗೆ ಕರೀತಾರೆ. ನಾವು 3 ಮಂದಿ ಮಕ್ಕಳಿಗೆ, ಒಬ್ಬ ಬೆಂಗಳೂರಾಗ, ಇನ್ನೊಬ್ಬ ಪಾರಣದಾಗ, ಇನ್ನೊಬ್ಬ ಮೈಸೂರು ದೂರ ಇರ್ತಾರೆ. ಮಕ್ಕಳು ಹುಡುಗರು ಇರ್ತಾರೆ, ಅವರು ಇರ್ತಾರೆ. ಎಲ್ಲರೂ ಬರ್ತಾರೆ 3 ಮಂದಿ ಮಕ್ಕಳು. ಹೇಳ್ತಾನವ, ನನಗೊಂದು ಕೊನೆಯ ಆಸೆ ಅದ ಮಕ್ಕಳೇ, ಈಡೇರಿಸ್ತೀರ ನೀವು ಅಪ್ಪನ ಕೊನೆಯ ಆಸೆ ನೆರವೇರಿಸ್ತೀರ ಅಂತ ಕೇಳ್ತಾನೆ. ಹ್ಞೂ ಅಪ್ಪ ನೆರವೇರಿಸ್ತೀವಿ, ನೀ ನಮ್ಗೆ ಇಷ್ಟೆಲ್ಲ ಮಾಡಿದ್ವಿ, ನಮಗೆಲ್ಲ ಜೀವನ ಕೊಟ್ಟಿದ್ವಿ, ನಿನ್ನ ಕೊನೆಯ ಆಸೆ ನೆರವೇರಿಸೋದಿಲ್ಲ ಅಂತ ಹೇಳಿ ಏನ 3 ಮಂದಿ ಏನಿದ್ದೀರಲ್ಲ ನೀವು 3 ಮಂದಿನೂ ನನಗೆ ಮುಗಿಯುವಾಗ ಮಣ್ಣು ಮಾಡುವಾಗ ಮುಚ್ಚುವಾಗ ನನ್ನ ಎದೆ ಮೇಲೆ ನೀ 10,000 ಇರಬೇಕು, 3 ಮಂದಿ 10,000 ಇರಬೇಕು ಅಂತ ಅವ್ರು ಪ್ರಮಾಣ ಮಾಡ್ಲಂತ. ಇಲ್ಲಪ್ಪ ಇದು ಹೆಂಗೆ ಆಗುದಿಲ್ಲ, ಇದಕ್ಕೆಲ್ಲ ಅವ್ರು ಐಣ ಒಪ್ಪೋದಿಲ್ಲ, ಮಣ್ಣು ಮಾಡುವಾಗ ಎಲ್ಲ ತೆಗೆದೇ ಮಣ್ಣು ಮಾಡಬೇಕು, ರೊಕ್ಕ ಬೇಕಲ್ಲ ಇರ್ಲಾಕ್ ಬರಲ್ಲ ಅಂತ ಮಕ್ಕಳಂತ. ಇಲ್ಲ ನೀವು ಹೆಂಗೆ ನೀವು ಏನು ಮಾಡ್ಕೊಂಡು ಹೋಗ್ತಿಲ್ಲ, ನಾನು ಊರಾಗೆಲ್ಲ ಹೇಳ್ಬಿಟ್ಟಿನಿ, ಸಾಯವಾಗ ನಾ ಇದು ರೊಕ್ಕ ಇಟ್ಕೊಂಡು ಸಾಯ್ತೀನಿ ಅಂತ ಎಲ್ಲರಿಗೂ ಹೇಳೀನಿ, ಮತ್ತು ಹಂಗೆ ಸತ್ತಕೊಂಡು ಸೌಕಾರ ಅಂತಂತಾರೆ. ಹಂಗೆ ಅನ್ಸ್ಕೋಬಾರ್ದಂತಂದ್ರೆ ಮಾತು ಹೇಳಿದ್ದು ಉಳಿಸ್ಕೋಬೇಕಂದ್ರೆ ನನ್ನ ಮೇಲೆ ಇದು ಮೇಲೆ ರೊಕ್ಕ ಇಟ್ಟು ನಾನು ಮಾಡ್ಬೇಕಂತ ನಾವು ಹಂಗು ಹಿಂಗು ಮಾಡಿ ಮಕ್ಕಳು ಒಪ್ಕೋತಾರೆ. ಈಗ ಎಲ್ಲ ಕಟ್ಟ್ಯಾರ ರೆಡಿ ಮಾಡ್ಯಾರ, ಅದ್ಮೇಲೆ ರೊಕ್ಕ ಇಡಬೇಕಲ್ಲ, ರೊಕ್ಕ ಇಡಬೇಕು. ಅವ ಅಣ್ಣ ಕರೀತ, ಅಣ್ಣ ಮೇಲೆ 10 ರೂಪಾಯಿ ಇಡ್ದ, ಅವ್ರ ಅಪ್ಪನ ಹೆಣ್ಣು ಎದಿ ಮೇಲೆ ಇಟ್ಟು ಎರಡನೇ ಮಗನ ಕರೀತ, ನಡುವಿನ ಮಗ ಅವನು ಕರೆದು ಇಡ್ತಾನ 10,000 ರೂಪಾಯಿ ಅಂತ ಅವನು ಇಡ್ತ. ಇವ 3ನೇದವ ಭಾಳ ಚೆನ್ನಾಗಿರ್ತಾನೆ. ಸಣ್ಣ ಮಗ ಇರ್ತಾನಲ್ಲ, ಯಾವ ಸಣ್ಣ ಮಕ್ಕಳು ಕೊನೆಯ ಮಕ್ಕಳು ಭಾಳ ಹುಷಾರಿರ್ತಾವಂತರು, ಭಾಳ ಚೆನ್ನಾಗಿರ್ತಾನ. ಮಗ ಏನೇನು ಮಾಡ್ತಾನ, ಅಣ್ಣ ಇವತ್ತು ಭಾನುವಾರ ಅದ, ಬ್ಯಾಂಕ್ ರಜೆ ಅದ, ನಾಳೆ ಸೋಮವಾರ ಅದ, ನಾಳೆನೂ ಬ್ಯಾಂಕ್ ಏನೋ ಕಾರಣ ಸ್ಟ್ರೈಕ್ ಏನೋ ಮಾಡಕತ್ತ ರಜೆ ಅದ ಅಂತ ನನ್ನ ಬಳಿ ರೊಕ್ಕ ಇಲ್ಲ, ನಾ ಹ್ಯಾಂಗೆ ಇಡ್ಲಿ, ಈಗ ಹೋಗಿ ತೊಗೊಂಬರ್ಬೇಕಂತ ಬ್ಯಾಂಕ್ ರಜೆ ಅದ, ನಾಳೆ ಹೆಂಗೆ ಇಡ್ಲಿ ರೊಕ್ಕ ಅಂತಂತಾರ ಸಣ್ಣ ಮಗ. ಅಣ್ಣಂದಿರ್ತಾರ, ನೋಡ್ತಮ್ಮ ಅಪ್ಪನ ಕೊನೆ ಆಸೆ ಇದು ಮಾತು ಕೊಟ್ಟಿದ್ದಿ ಮೀರಬಾರ್ದು, ಅಪ್ಪನ ಮಾತು ಮೀರಿದ್ರೆ ಮಾತು ದೇವ ಕಾಡ್ತಾರ, ರೊಕ್ಕನೇ 10,000 ಇಡಬೇಕು. ಇವನು ಭಾರಿ ಐಡಿಯಾ ಮಾಡ್ತಾನೆ, ಏನ್ ಮಾಡ್ತಾನ, ಈಗ ರೊಕ್ಕ ಅಂತ ಇಡ್ಲಿಕ್ಕೆ ಅಂತ ರೊಕ್ಕ ಇಲ್ಲ, ಹಂಗಾಗಿ ಒಂದು ಚೆಕ್ ಬಿಡ್ತಾನ ಅವನು. ಚೆಕ್ ಅಂದ್ರೆ ಗೊತ್ತಾಗ್ತದೆ, ಬ್ಯಾಂಕಿನ ಚೆಕ್ ಬರೋದು 30,000 ರೂಪಾಯಿ ಬರ್ತದೆ. ಚೆಕ್ ಎಷ್ಟು ಬಿಡ್ತಾನೆ ರೀ, ಅವ್ರು ಹೇಳಿದಷ್ಟು 15,000. ಇವ ಏನು ಮಾಡ್ತಾನ, 30,000 ರೂಪಾಯಿ ಚೆಕ್ ಬರೋದು ಏನು ಮಾಡ್ತಾನೆ, ಅಪ್ಪ ನೋಡು ನೀನು ಬರೀ 10,000 ರೂಪಾಯಿ ಹೇಳಕ್ಕೆ ಹೇಳಿದ್ದಿ, ಇವ್ರಿಬ್ಬರೇ ನಿನ್ನ ಮೇಲೆ ಭಾಳ ಪ್ರೀತಿ ಇಲ್ಲ, ನಾನು 30,000 ರೂಪಾಯಿ ಚೆಕ್ ಬರ್ತೀನಿ, 30,000 ರೂಪಾಯಿ ಇಟ್ಟು ನೋಡು ಅಂತೇಳಿ ಆ ಚೆಕ್ ಎದಿ ಮೇಲೆ ಇಟ್ಟು, ಅಪ್ಪ ಇವತ್ತು ಬ್ಯಾಂಕ್ ರಜೆ ಅದ, ನಾಳೆ ಸ್ಟ್ರೈಕ್ ಅಂತ ಬ್ಯಾಂಕ್ ನಾಳೆ ರಜೆ ಅದ, ಮತ್ತೆ ಹೆಣ ಹಾಕಬೇಕು, ಅದಕ್ಕೆ 30,000 ರೂಪಾಯಿ ಚೆಕ್ ಇಟ್ಟೀನಿ, ನಾನು 10,000 ರೂಪಾಯಿ ನನ್ನ ಪಾಲನ್ನ ನಿನಗೆ ನೀನು ಕೊಟ್ಟಂಗೆ ಆಗ್ತದ. ಈಗ ಹೆಂಗೆ ಎಷ್ಟು ಇಟ್ಟಿದ್ದ ಚೆಕ್, 30,000 ರೂಪಾಯಿ ಚೆಕ್ ಇಟ್ಟಿದ್ದ, ಎಷ್ಟು ಸಾವಿರ ಇಟ್ಟಿದ್ರಿ, 30,000. ಅವರ ಇಬ್ಬರು ಅಣ್ಣ ಇಟ್ಟಿದ್ರು, ಅವ 10,000, ದೊಡ್ಡ 10,000, ಕಡಿಮೆ 10,000, 20,000 ಇಟ್ಟಿದ್ರು. ಅಪ್ಪ ಇದು 30,000 ರೂಪಾಯಿ ಚೆಕ್ ಅದ, ಹೆಚ್ಚಿಗೆ ಇಟ್ಟು ನಿಮಗೂ ಬೇಜಾರಾಗ್ತದ, ನಿನ್ನ ಮ್ಯಾಲ ಭಾಳ ಪ್ರೀತಿ ಅದ, ನಾ ಹೆಚ್ಚಿಗೆ ಇಡ್ಬೇಕಂತ ಮಾಡಿದ್ದ, ಅದನ್ನ ಹೇಳಿದ್ 30,000 ಇಲ್ಲ, ಚೆಕ್ 30,000 ರೂಪಾಯಿ ಅದ, ಹಂಗಾಗಿ ಉಳಿದು ಈ ಅಣ್ಣ ಇರ್ತಿರಲ್ಲ 2 ಹವ ಅಂತ 20,000 ಅದನ್ನ ತಗೋತೀನಿ, ಈ 30,000 ರೂಪಾಯಿ ಚೆಕ್ ತಗೋ ಅಂತ ಹೇಳಿಟ್ಟು ಮನೆ
ಆಸೆಗೆ ಮಣ್ಣು ಮಾಡಿಬಿಟ್ಟ ಸಾಮಂತರ ಕೊನೆ. ಇವನು ಅವ್ರ ಅಪ್ಪನಂಗೆ ಅವ್ರ ಅಪ್ಪನ ರೊಕ್ಕ ಕಳಿಸ್ಬೇಕು ಹೋಗು ಹಂಗೆ ಮಾಡಿ ಟ್ರೈ ಮಾಡ್ತದೆ ಮಣ್ಣ ಹಾಕಿ ಹೋಗ್ಬಿಡ್ತದೆ ಹಂಗೆ ರೊಕ್ಕ ಹಾಕ್ತು ಅಂತ ನಿರೀಕ್ಷಿಸ್ತಿ ನೋಡ್ರಿ ಆಸೆಗಳು ಹೆಂಗೆ ಮಾಡ್ತಾರ ಅವ್ರು ಮನುಷ್ಯನಿಗೆ. ಅಲೆಕ್ಸಾಂಡರ್ ಅಂತ ಒಬ್ಬ ಸಾಮ್ರಾಟ ಇದ್ದ, ನಿಮ್ಗೆ ಗೊತ್ತದಿಲ್ಲ ಅವನ ಹೆಸರು. ಅವ ಒಂದು ಕಾಲದಲ್ಲಿ ಕ್ರಿಸ್ತ ಪೂರ್ವದಲ್ಲಿ 2,500 ವರ್ಷಗಳ ಹಿಂದೆ 2,000 ವರ್ಷಗಳ ಹಿಂದೆ ಇಡೀ ಜಗತ್ತನ್ನ ಗೆದ್ದಿದ್ದ. ಯುದ್ಧ ಮಾಡಿ ರಾಜ ಸಾಮ್ರಾಟ ಇಡೀ ಜಗತ್ತನ್ನ ಗೆದ್ದಿದ್ದ. ಇಡೀ ಜಗತ್ತಿನ ಅವನೇ ಆಳ್ವಿಕೆ ಮಾಡ್ತಾ ಇದ್ದ. ಅವನ ಕೊನೆಗೆ ಭಾರತವನ್ನು ಗೆಲ್ಲಲಿಕ್ಕೆ ಮಾತ್ರ ಆಗಲಿಲ್ಲ. ಇಡೀ ಜಗತ್ತನ್ನ ಗೆದ್ದವ ಅಲೆಕ್ಸಾಂಡರ್ ಕೊನೆಗೆ ಹೋಗುವಾಗ ಅವನು ಸಾಯುವಾಗ ಒಂದು ಮಾತು ಹೇಳ್ತಾನ, ನಾನು ಇಡೀ ಜಗತ್ತನ್ನ ಗೆದ್ದೆ, ಇಡೀ ಜಗತ್ತನ್ನ ಆಳದೆ, ದೊಡ್ಡ ಸಾಮ್ರಾಟ ಆಗಿದ್ದೆ, ರಾಜ ಆಗಿದ್ದೆ, ಅದು ಹೋಗುವಾಗ ನಾನು ಏನೂ ತಗೊಂಡು ಹೊಂಟಿಲ್ಲ, ಏನು ತಗೊಂಡು ಹೊಂಟಿಲ್ಲ. ಇದನ್ನ ಜಗತ್ತಿಗೆ ನಾನು ತೋರಿಸೋಗ್ಬೇಕು, ಇದನ್ನ ನಾನು ಜಗತ್ತು ತೋರಿಸೋಗ್ಬೇಕು. ಜಗತ್ತು ಸಂಪೂರ್ಣ ನಶ್ವರಾದ, ಇದು ಇರುವಾಗ ಚಂದ ಬದುಕಿ ಹೋಗ್ಬೇಕು ಅಂತ ನಾನು ಜಗತ್ತಿಗೆ ಹೇಳ್ಬೇಕು ಅಂತ ತಿಳ್ಕೊಂಡು ಅವ ಹೇಳ್ದಂತ ನಮ್ಮ ಮಂತ್ರಿಗಳಿಗೆ, ನನ್ನ ಶವದ ಪೆಟ್ಟಿಗೆಯನ್ನ ಹೆಣ ಅವರು ಪೆಟ್ಟಿಗೆಯಲ್ಲಿ ಹೆಣ ಹಿಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗ್ತಿದ್ರು. ಪೆಟ್ಟಿಗೆಯನ್ನ ಈ ಜಗತ್ತಿನ ಬಹಳ ಶ್ರೇಷ್ಠ, ಬಹಳ ವಿದ್ಯಾವಂತ ವೈದ್ಯರೇ, ಬಹಳ ದೊಡ್ಡ ವೈದ್ಯರೇ ಬರಬೇಕು ಅಂತ ಶವದ ಪೆಟ್ಟಿಗೆಯನ್ನ 4 ಜನ ವೈದ್ಯರಾಗಿರ್ಬೇಕು, ಡಾಕ್ಟರ್ ಆಗಿರ್ಬೇಕು. ಯಾಕಂದ್ರೆ ಡಾಕ್ಟರ್ ಕೈ ಉಳಿಸಕ್ಕಾಗಿಲ್ಲ, ಅವಾಗ ಏನು ಬಹಳ ವೈದ್ಯರಲ್ಲಿ ಪಂಡಿತರಿದ್ರು, ಅವ್ರ ಕೈ ಉಳಿಸಕ್ಕಾಗಿಲ್ಲ, ಅವರೇ ಬರಬೇಕು. ನನ್ನ ಮೆರವಣಿಗೆ ಮಾಡುವಾಗ ಆ ಪೆಟ್ಟಿಗೆಯನ್ನು ನನ್ನ ಕೈಯನ್ನು ಹೊರಗೆ ಹಾಕಿರ್ಬೇಕು, ನನ್ನ ಖಾಲಿ ಕೈಗಳು ಕಾಣ್ಬೇಕು ಎಲ್ರಿಗೂ. ನಾನು ಅಷ್ಟು ಇಡೀ ಜಗತ್ತನ್ನ ಗೆದ್ದು ಏನು ತಗೊಂಡು ಹೊಂಟಿಲ್ಲ ಅನ್ನೋ ಜನರಿಗೆ ಗೊತ್ತಾಗಬೇಕು. ಮತ್ತು ನಾನು ಹೋಗುವಾಗ ಪೆಟ್ಟಿಗೆ ಮೇಲೆ ನನ್ನ ಮೇಲೆ ಬಂಗಾರ ನಾಣ್ಯಗಳನ್ನ ಚೆಲ್ಲಬೇಕು, ಒಂದು ನನ್ನ ಕೈಯಿಂದ ಮುಟ್ಟಕ್ಕಾಗೋದಿಲ್ಲ. ಗೊತ್ತಾಗ್ತದೆ ಜನಗಳಿಗೆ, ಎಷ್ಟೇ ರಾಜ್ಯ ಇದ್ರೂ ದೊಡ್ಡ ಸಂಪತ್ತು ಇದ್ರೂ ಖಾಲಿ ಕೈಲಿ ಹೊಂದಿದ್ದೇನೆ ಅಂತ ಹೇಳಿ ಈ ಸತ್ಯ ಗೊತ್ತಾಗುತ್ತೆ ಜನಗಳಿಗೆ ಅಂತ ಹೇಳಿ ಆ ರೀತಿ ಮಾಡ್ಕೊಂಡು ಹೋದಾಗ ಇಡೀ ಜಗತ್ತಿನ ಗೆದ್ದ. ಹಾಗಾಗಿ ಈ ಬದುಕು ಬಹಳ ನಶ್ವರ. ದಿನಗಳು ಹೀಗೆ ಕಣ್ಮುಚ್ಕೊಂಡು ಕಳೆದು ಹೋಗ್ಬಿಡ್ತಾವೆ. ಕೊನೆಯ ಒಂದು ದಿವಸ ನಮ್ಮ ಬದುಕಿನ ಸಿಂಹಾವಲೋಕನ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗ್ತದೆ, ನಾವು ಬದುಕಿನೊಂದಕ್ಕೂ ಬರೀ ದ್ವೇಷವನ್ನು ಮಾಡಿಕೊಂಡು, ಪ್ರೀತಿಯನ್ನು ಹಂಚಿದೆ ದ್ವೇಷವನ್ನು ಮಾಡಿಕೊಂಡು, ಬೇರೆ ಬಗ್ಗೆ ಕೆಟ್ಟ ಗಾಳಿ, ಬಂಧುಗಳ ಜೊತೆಗೆ ನ್ಯಾಯಗಳ ಜೊತೆಗೆ 4 ಜನ ಮಾತಾಡಲಿಲ್ಲ, ಇದೇ ಕೊನೆಗೆ ಸತ್ತು ಹೋಗ್ತೀವಿ. ಹಾಗಾಗಿ ಬಹಳ ವೇಗವಾಗಿ ಚಲಿಸ್ತಾ ಇರುವಂತಹ ದಿನಗಳಿರ್ತಾರೆ. ಯಾರೇ ಇರಲಿ ದ್ವೇಷವನ್ನು ಬಿಡ್ರಿ, ಎಲ್ರಿಗೂ ಪ್ರೀತಿಯನ್ನ ಮಾಡಿ, ದ್ವೇಷ ಬಿಡಿ, ಪ್ರೀತಿ ಮಾಡಿ, ಪ್ರೀತಿಯನ್ನೇ ಹಂಚಿ ಪ್ರೀತಿಯನ್ನೇ ಉಂಡು, ಪ್ರೀತಿಯನ್ನೇ ಉಳಿಸಿ, ಪ್ರೀತಿಯನ್ನೇ ಹಂಚಿ, ಪ್ರೀತಿ ಪ್ರೇಮ ಕರುಣೆ ಶಾಂತಿಯನ್ನೇ ಜಗತ್ತಿಗೆ ಕೊಟ್ಟು ಹೋದರೆ ನೀವು ಕೂಡ ಶರಣರಾಗ್ತೀರಿ. ಶರಣರು ಇದನ್ನೇ ಮಾಡಿ ಸಂಪೂರ್ಣ ಅವರು ಬದುಕಿರೋರು ಕೂಡ ಪ್ರೀತಿ ಪ್ರೇಮವನ್ನು ಹಂಚಿ ಹೋದರು, ಕರುಣೆ ಶಾಂತಿ ದಯೆಯನ್ನು ಹಂಚುವುದು. ಹಾಗಾಗಿ ಅವರ ಹೆಸರು ನಮಗೆ ಇವತ್ತು ನೆನಪಿರದ. ನಮ್ಮ 2-3 ತಲೆಮಾರಿನ ಹಿಂದಿನ ಹೆಸರು ನಮ್ಗೆ ನೆನಪಿರೋದಿಲ್ಲ. ನಮ್ಮ ಅಪ್ಪನ ಹೆಸರು, ಅವರ ಅಪ್ಪನ ಹೆಸರು ಅಷ್ಟೇ, 2 ತಲೆಮಾರು 3 ತಲೆಮಾರು, ಅದರ ಹಿಂದಿನ ಹೆಸರು ನಿನಪಿರೋದಿಲ್ಲ. ಆದರೆ 900 ವರ್ಷಗಳಿಂದ ಆಗಿರುವಂತಹ ಬಸವಣ್ಣ, 2,500 ವರ್ಷಗಳಿಂದ ಆಗಿರುವಂತಹ ಬುದ್ಧ, ಮಹಾವೀರ, ಎಲ್ಲ ದಾರ್ಶನಿಕರು ಮಹಾತ್ಮ ಹೆಸರು ಯಾಕೆ ನೆನಪಂತಂದ್ರೆ ಅವರು ತಮಗಾಗಿ ಬದುಕಿದವರಲ್ಲ, ಸಮಾಜಕ್ಕಾಗಿ ಬದುಕಿದವರು, ಸಮಾಜದ ತುಂಬ ಎಲ್ಲ ದಯೆ ಪ್ರೀತಿ ಶಾಂತಿ ಕರುಣೆಯನ್ನೇ ಹಂಚಬಹುದವರು. ಹಾಗಾಗಿ ಅವರ ಹೆಸರನ್ನು ನೆನಪಿಟ್ಕೊಂಡಿವಿ. ನಾವು ಕೂಡ ಹಾಗೆ ಬದುಕಿದ್ರೆ ನಮ್ಮ ಹೆಸರನ್ನು ಕೂಡ ಈ ಮಾನವ ಸಮಾಜ, ಈ ಮನುಷ್ಯ ಜಾತಿ ಇವರು ಕೂಡ ನೆನಪಿರುತ್ತದೆ. ಹಾಗಾಗಿ ಆ ರೀತಿ ಬದುಕೋದು ನಮ್ಮ ಮಗನ ಆ ಶರಣರ ಬದುಕು ನಮಗೆ ಮಾರ್ಗದರ್ಶನ ಮಾಡಲಿ. ಆ ಶರಣರ ಆಶೀರ್ವಾದ, ಭದ್ರೇಶ್ವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ, ನಿಮ್ಮೆಲ್ಲರ ಬದುಕು ಬಂಗಾರ ಆಗಲಿ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಳ ಮಾಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಇವತ್ತಿನ ದಾಸಗಳು ಬಂದು ಮಂಗಳವನ್ನು ಮಾಡಲು ಕೇಳ್ಕೊಳ್ತೇನೆ. ಬನ್ನಿ.